ಈ ಸಂಖ್ಯೆಯಲ್ಲಿ ಹುಟ್ಟಿದವರು ಪ್ರೀತಿಯಲ್ಲಿ ನಂಬಿಕೆ ದ್ರೋಹಿಗಳಂತೆ. ಸ್ವಲ್ಪ ಜೋಪಾನ. ಸಂಖ್ಯಾಶಾಸ್ತ್ರದ ಪ್ರಕಾರ ಕೆಲವು ಸಂಖ್ಯೆಗಳಂದು ಜನಿಸಿದವರೊಂದಿಗೆ ಪ್ರೀತಿ ಮಾಡುವ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯಿಂದಿರಬೇಕಾಗುತ್ತದೆ. ಇಲ್ಲದಿದ್ದರೆ ಪ್ರೀತಿಯಲ್ಲಿ ಮೋಸ ಹೋಗುವ ಸಂಭವ ಹೆಚ್ಚಾಗಿರುವುದು. ಇದರ ಬಗ್ಗೆ ಇಲ್ಲಿದೆ ನೋಡಿ ಸಂಪೂರ್ಣ ಮಾಹಿತಿ. ಸಂಖ್ಯಾಶಾಸ್ತ್ರದ ಪ್ರಕಾರ ಯಾವುದೇ ವ್ಯಕ್ತಿಯ ಜನ್ಮ ದಿನಾಂಕವು ಆ ವ್ಯಕ್ತಿಯ ಸ್ವಭಾವ, ವ್ಯಕ್ತಿತ್ವ ಮತ್ತು ಭವಿಷ್ಯದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡುವುದು. ಇದರೊಂದಿಗೆ ಆ ವ್ಯಕ್ತಿಯ ಪ್ರೀತಿಯ ಜೀವನದ ಬಗ್ಗೆಯೂ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದಾಗಿದೆ. ಕೆಲವು ವಿಶೇಷ ದಿನಾಂಕಗಳಂದು ಜನಿಸಿದ ಜನರು ಪ್ರೀತಿಯ ವಿಚಾರದಲ್ಲಿ ಹೆಚ್ಚಿನ ನಂಬಿಕೆಗೆ ಅರ್ಹರಾಗಿರುವುದಿಲ್ಲ. ಈ ಸಂಖ್ಯೆಗಳಂದು ಜನಿಸಿದ ಹುಡುಗರು, ಹುಡುಗಿಯರಿಗೆ ಪ್ರೀತಿಯ ವಿಚಾರವಾಗಿ ಮೋಸ ಮಾಡುವ ಸಾಧ್ಯತೆ ಬಹಳ ಹೆಚ್ಚಾಗಿರುವುದು ಎಂದು ಹೇಳಲಾಗುತ್ತದೆ. ಹಾಗಾಗಿ ಹುಡುಗಿಯರು ಈ ದಿನಾಂಕಗಳಂದು ಜನಿಸಿದ ಹುಡುಗರಿಂದ ಬಹಳ ಎಚ್ಚರಿಕೆಯಿಂದಿರುವುದು ಅಗತ್ಯ. ಆ ದುರಾದೃಷ್ಟಕರ ದಿನಾಂಕಗಳು ಯಾವುವು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಯುವ ಕುತೂಹಲ ನಿಮಗಿದ್ದರೆ ಈ ಲೇಖನವನ್ನು ತಪ್ಪದೆ ಕೊನೆಯವರೆಗೂ ಓದಿ. ಸಂಖ್ಯೆ 5. ಯಾವುದೇ ತಿಂಗಳ 5ನೇ ದಿನಾಂಕದಂದು ಜನಿಸಿದ ಜನರ ಸಂಬಂಧವು ಗ್ರಹಗಳ ರಾಜಕುಮಾರನಾದ ಬುಧನೊಂದಿಗೆ ಇರುವುದು. ಹಾಗಾಗಿ ಸಂಖ್ಯೆ 5 ಹೊಂದಿರುವ ಜನರು ನೋಡಲು ಬಹಳ ಆಕರ್ಷಕವಾಗಿರುತ್ತಾರೆ ಮತ್ತು ಎಲ್ಲರನ್ನೂ ತಮ್ಮತ್ತ ಸೆಳೆಯುವ ಗುಣವಿರುವುದು. ಆದರೆ ಸಂಖ್ಯೆ 5 ಹೊಂದಿರುವ ಜನರಿಗೆ ಯಾವುದೇ ಒಂದು ಸಂಬಂಧದಲ್ಲಿ ಶಾಶ್ವತವಾಗಿರಲು ಸಾಧ್ಯವಾಗುವುದಿಲ್ಲ. ಈ ಸಂಖ್ಯೆಯ ಜನರು ಜೀವನದಲ್ಲಿ ಬದಲಾವಣೆಗಳನ್ನು ಬಹಳ ಇಷ್ಟಪಡುತ್ತಾರೆ. ಇದಕ್ಕಾಗಿಯೇ ಸಂಖ್ಯೆ 5 ಅನ್ನು ಹೊಂದಿರುವವರು ಒಂದಲ್ಲ ಹೆಚ್ಚಿನ ಜನರೊಂದಿಗೆ ಪ್ರೀತಿಯನ್ನು ಹೊಂದಲು ಬಯಸುತ್ತಾರೆ. ಈ ಸಂಖ್ಯೆಯ ಜನರು ಹೆಚ್ಚಿನ ಸಮಯದಲ್ಲಿವರೆಗೆ ಒಂದೇ ಸಂಗಾತಿಯೊಂದಿಗೆ ಇರಲು. ಸಂಖ್ಯೆ 7. ಯಾವುದೇ ತಿಂಗಳ 7ನೇ ದಿನಾಂಕದಂದು ಜನಿಸಿದ ಜನರ ಮೇಲೆ ನೆರಳು ಗ್ರಹವಾದ ಕೇತುವಿನ ಪ್ರಭಾವವು ಅತ್ಯಂತ ಹೆಚ್ಚಾಗಿರುವುದು ಎಂದು ಹೇಳಲಾಗುತ್ತದೆ. ಹಾಗೆ ಸಂಖ್ಯೆ 7 ಅನ್ನು ತಮ್ಮ ಜನ್ಮ ದಿನಾಂಕವಾಗಿ ಹೊಂದಿರುವ ಜನರು ರಹಸ್ಯಮಯವಾದ ಸ್ವಭಾವವನ್ನು ಬಹಳಷ್ಟು ಹೊಂದಿರುತ್ತಾರೆ. ಜೊತೆಗೆ ಈ ಸಂಖ್ಯೆ 7 ರಂದು ಜನಿಸಿದ ಜನರು ತಮ್ಮ ಮನಸ್ಸಿನ ಮಾತನ್ನು ಬಹಳ ಸುಲಭವಾಗಿ ಯಾರೊಂದಿಗೂ ಹಂಚಿಕೊಳ್ಳುವ ಸ್ವಭಾವವನ್ನು ಹೊಂದಿರುವುದಿಲ್ಲ. ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಸಂಖ್ಯೆ 7 ಅನ್ನು ಹೊಂದಿರುವ ಜನರು ಬಹಳಷ್ಟು ಸ್ವಾರ್ಥಿಗಳಾಗಿರುತ್ತಾರೆ. ಈ ಕಾರಣದಿಂದಾಗಿ ಸಂಖ್ಯೆ 7 ಅನ್ನು ಹೊಂದಿರುವ ಜನರ ಪ್ರೇಮ ಸಂಬಂಧದಲ್ಲಿ ಅನೇಕ ಬಾರಿ ಬಿರುಕು ಉಂಟಾಗುವುದು. ಆದ್ದರಿಂದ ಸಂಖ್ಯೆ 7 ಅನ್ನು ತಮ್ಮ ಜನ್ಮ ದಿನಾಂಕವಾಗಿ ಹೊಂದಿರುವ ಜನರ ಮೇಲೆ ಪ್ರೀತಿಯ ವಿಚಾರವಾಗಿ ಹೆಚ್ಚಿನ ನಂಬಿಕೆಯನ್ನು ಹೊಂದದೇ ಇರುವುದು ಒಳ್ಳೆಯದು. ಸಂಖ್ಯೆ 14. ಸಂಖ್ಯೆ 14 ರ ಜನ್ಮ ಸಂಖ್ಯೆಯು 5 ಆಗಿರುವುದು. ಹಾಗಾಗಿ ಯಾವುದೇ ತಿಂಗಳ 14ನೇ ದಿನಾಂಕದಂದು ಜನಿಸಿದ ಜನರು ಸ್ವಾತಂತ್ರ್ಯಕ್ಕೆ ಅತ್ಯಂತ ಹೆಚ್ಚಿನ ಮಹತ್ವವನ್ನು ನೀಡುತ್ತಾರೆ. ಈ ಸಂಖ್ಯೆಯಂದು ಜನಿಸಿದ ಜನರು ಯಾವುದೇ ರೀತಿಯ ಅಡೆ-ತಡೆ, ಕೋಪ, ಮೋಸ ಇಷ್ಟಪಡುವುದಿಲ್ಲ. ಹಾಗಾಗಿ ಯಾವುದೇ ತಿಂಗಳ 14ನೇ ದಿನಾಂಕದಂದು ಜನಿಸಿದ ಜನರು ತಮ್ಮ ಪ್ರೇಮ ಸಂಬಂಧದಲ್ಲಿ ಒತ್ತಡವನ್ನು ಎದುರಿಸುತ್ತಿದ್ದರೆ ಆ ಸಂಬಂಧದಿಂದ ದೂರವಾಗಲು ಇವರು ಇಚ್ಛಿಸುತ್ತಾರೆ. ಹಾಗಾಗಿ ಯಾವುದೇ ತಿಂಗಳ 14ನೇ ದಿನಾಂಕದಂದು ಜನಿಸಿದ ಜನರ ಮೇಲೆ ಪ್ರೀತಿಯ ವಿಚಾರವಾಗಿ ಹೆಚ್ಚಿನ ನಂಬಿಕೆಯನ್ನು ನೀವು ಹೊಂದದೇ ಇರುವುದು ಉತ್ತಮ. ಸಂಖ್ಯೆ 23. ಯಾವುದೇ ತಿಂಗಳ 23ನೇ ದಿನಾಂಕದಂದು ಜನಿಸಿದ ಜನರು ಬುದ್ಧಿವಂತರು ಮತ್ತು ಪ್ರಭಾವಶಾಲಿ ವ್ಯಕ್ತಿತ್ವವನ್ನು ಹೊಂದಿರುವವರಾಗಿರುತ್ತಾರೆ. ಸಂಖ್ಯೆ 23 ರಂದು ಜನಿಸಿದ ಜನರು ವೃತ್ತಿ ಜೀವನದ ಬಗ್ಗೆ ಹೆಚ್ಚಿನ ಪ್ರೀತಿಯನ್ನು ಹೊಂದಿರುತ್ತಾರೆ ಮತ್ತು ತಮ್ಮ ವೃತ್ತಿ ಜೀವನಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುವವರಾಗಿರುತ್ತಾರೆ. ಹಾಗಾಗಿ ಯಾವುದೇ ತಿಂಗಳ 23ನೇ ದಿನಾಂಕದಂದು ಜನಿಸಿದ ಜನರು ಜೀವನದಲ್ಲಿ ಅನೇಕ ಬಾರಿ ತಮ್ಮ ಕೆಲಸದ ಬಗೆಗಿನ ಮಹತ್ವಾಕಾಂಕ್ಷೆಯ ಕಾರಣದಿಂದಾಗಿ ಪ್ರೇಮ ಸಂಬಂಧಕ್ಕೆ ಹೆಚ್ಚಿನ ಸಮಯವನ್ನು ನೀಡಲು ಸಾಧ್ಯವಾಗುವುದಿಲ್ಲ ಮತ್ತು ಆ ಸಂಬಂಧದಿಂದ ದೂರವಾಗಲು ಇಚ್ಛಿಸುತ್ತಾರೆ. ಹಾಗಾಗಿ ಯಾವುದೇ ತಿಂಗಳ 23ನೇ ದಿನಾಂಕದಂದು ಜನಿಸಿದ ಹುಡುಗರ ಮೇಲೆ ಪ್ರೀತಿಯ ವಿಚಾರವಾಗಿ ಹೆಚ್ಚಿನ ನಂಬಿಕೆಯನ್ನು ಹೊಂದದೇ ಇರುವುದು ಉತ್ತಮ.
ಇಲ್ಲದಿದ್ದರೆ ನೀವು ಮೋಸಕ್ಕೆ ಒಳಗಾಗುವ ಅಥವಾ ನಂಬಿಕೆ ದ್ರೋಹಕ್ಕೆ ಒಳಗಾಗುವ ಸಾಧ್ಯತೆಯು ಸಾಕಷ್ಟು ಹೆಚ್ಚಾಗಿರುವುದು. ಇಲ್ಲಿ ಹೇಳಿರುವ 4 ದಿನಾಂಕಗಳಾದ 5, 7, 14 ಮತ್ತು 23ನೇ ದಿನಾಂಕಗಳಂದು ಜನಿಸಿದ ಜನರ ಮೇಲೆ ಪ್ರೀತಿಯನ್ನು ಹೊಂದುವ ಮೊದಲು ಹಲವು ಬಾರಿ ಯೋಚಿಸುವುದು ಉತ್ತಮ. ಏಕೆಂದರೆ ಈ ಸಂಖ್ಯೆಗಳಂದು ಜನಿಸಿದ ಹುಡುಗರು ಪ್ರೀತಿಯಲ್ಲಿ ಮೋಸ ಅಥವಾ ನಂಬಿಕೆ ದ್ರೋಹವನ್ನು ಮಾಡುವ ಸಂಭವ ಸಾಕಷ್ಟು ಹೆಚ್ಚಾಗಿರುವುದು. ಹಾಗಾಗಿ ಪ್ರೀತಿಯ ವಿಚಾರವಾಗಿ ಹುಡುಗಿಯರು ಈ ಸಂಖ್ಯೆಗಳಂದು ಜನಿಸಿದ ಹುಡುಗರನ್ನು ಪ್ರೀತಿಸುವ ಮೊದಲು ಸಾಕಷ್ಟು ಆಲೋಚಿಸಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಂಡ ನಂತರ ಮುಂದುವರಿಯುವುದು ಉತ್ತಮ.